ದೇಶಾದ್ಯಂತ ಕೊರೋನಾಗೆ ಲಸಿಕೆ ನೀಡುವ ಕಾರ್ಯ ಆರಂಭಗೊಂಡಿದ್ದು, ಕರ್ನಾಟಕ ಸರ್ಕಾರದಿಂದ ಬಿಡುಗಡೆ ಮಾಡಲಾದ ಕೋವಿಡ್ ಆ್ಯಪ್ನಲ್ಲಿ ದಾಖಲಿಸಿರುವಂತಹ ಕೊರೋನಾ ವಾರಿಯರ್ಸ್ಗೆ ಸರ್ಕಾರದ ಯೋಜನೆಯಂತೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯಲ್ಲಿ ಕೋವಿಡ್ ವ್ಯಾಕ್ಸಿನ್ ನೀಡುವ ಕಾರ್ಯ ಆರಂಭಗೊಂಡಿದ್ದು, ಆಸ್ಪತ್ರೆಯ 100 ಕೊರೋನಾ ವಾರಿಯರ್ಸ್ಗಳಲ್ಲಿ 46 ಮಂದಿ ವ್ಯಾಕ್ಸಿನ್ ಅನ್ನು ಪಡೆದುಕೊಂಡಿದ್ದಾರೆ. ವ್ಯಾಕ್ಸಿನ್ ತೆಗೆದುಕೊಳ್ಳುವ ಹಂತದ 3 ರೂಮ್ ಟೆಕ್ನಿಕ್ ಅನುಸರಿಸ್ತಾ ಇದ್ದು, ಸರ್ಕಾರ ವಿಧಿಸಿರುವ ನಿಯಮದಂತೆ ಲಸಿಕೆ ಹಾಕುವ ಮೊದಲು ಮಾಹಿತಿ ನೀಡಿ ವ್ಯಾಕ್ಸಿನ್ಗೆ ಕಾಯುವಿಕೆ, ಬಳಿಕ ವ್ಯಾಕ್ಸಿನ್ ರೂಮ್ನಲ್ಲಿ ವ್ಯಾಕ್ಸಿನ್ ಪಡೆದುಕೊಳ್ಳುವುದು ಮತ್ತು ವ್ಯಾಕ್ಸಿನ್ ಪಡೆದ ಬಳಿಕ ಅರ್ಧ ಗಂಟೆಗಳ ಕಾಲ ವಿಶ್ರಾಂತಿಯೊಂದಿಗೆ ಅವರ ಪರಿವೀಕ್ಷಣೆ ನಡೆಯಲಿದ್ದು, ಯಾವುದೇ ತೊಂದರೆ ಇಲ್ಲ ಎಂದು ಖಾತ್ರಿಪಡಿಸಿದ ಬಳಿಕ ಅವರನ್ನು ನಿರ್ಗಮಿಸಲು ವ್ಯವಸ್ಥೆ ಮಾಡಿದ್ದು, ಸುಮಾರು 46 ಮಂದಿ ಕೋವಿಡ್ ವ್ಯಾಕ್ಸಿನ್ ಪಡೆದುಕೊಂಡರು. ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ನ ಡಾಕ್ಟರ್ ಪ್ರಸಾದ್ ಶೆಟ್ಟಿ, ಕ್ಷೇಮ ಡೀನ್ ಪಿಎಚ್ ಪ್ರಕಾಶ್, ಅಕಾಡೆಮಿಯ ವೈಸ್ ಡೀನ್ ಡಾಕ್ಟರ್ ಅಮೃತ್ ಮಿರಾಜ್ಕರ್, ಆಡಳಿತ ವಿಭಾಗದ ವೈಸ್ ಡೀನ್ ಡಾಕ್ಟರ್ ಜೆಪಿ ಶೆಟ್ಟಿ ವ್ಯಾಕ್ಸಿನ್ ಪಡೆದುಕೊಳ್ಳುವ ಮೂಲಕ ಕೊರೋನಾ ವಾರಿಯರ್ಸ್ಗೆ ಪ್ರೋತ್ಸಾಹ ನೀಡಿದರು. ಈ ಸಂದರ್ಭದಲ್ಲಿ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಮೇಜರ್ ಡಾಕ್ಟರ್ ಶಿವಕುಮಾರ್ ಹಿರೇಮಠ ಕೊರೋನಾ ವ್ಯಾಕ್ಸಿನ್ ಬಗ್ಗೆ ತಿಳಿಸಿದರು. ಕ್ಷೇಮ ಸಮುದಾಯ ವೈದ್ಯಕೀಯ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ನಂಜೇಶ್, ಪ್ರಾಧ್ಯಾಪಕಿ ಡಾಕ್ಟರ್ ಅಂಕಿತಾ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ನಮ್ಮಲ್ಲಿ ವ್ಯಾಕ್ಸಿನ್ ಪ್ರಕ್ರಿಯೆ ಶುರುವಾಗಿದೆ. ಕೋವಿಡ್ ಬಗ್ಗೆ ಇಲ್ಲಿಯವರೆಗೂ ಸುಮಾರು 46 ಮಂದಿ ವ್ಯಾಕ್ಸಿನನ್ನು ತಗೊಂಡಿದ್ದಾರೆ. ಯಾರಿಗೂ ಏನು ಅಡ್ಡ ಪರಿಣಾಮ ಆಗಲಿಲ್ಲ. ನಮ್ಮ ಕಳಕಳಿಗೆ ಬೇಡಿಕೆ ಏನಂದರೆ, ಎಲ್ಲರೂ ಈ ವ್ಯಾಕ್ಸಿನನ್ನು ತಗೊಂಡು ಕೊರೋನಾ ವಿರುದ್ಧ ಹೋರಾಟವನ್ನು ಯಶಸ್ವಿಯಾಗಲಿ ಅಂತ ಯಶಸ್ಸು ಮಾಡಿಕೊಡ್ಬೇಕಂತೇಳಿ ಕೇಳಿ. ಕೋವಿಡ್ ಎಗೇನ್ಸ್ಟ್ ನಾವು ಏನೊಂದು ಫೈಟ್ ಮಾಡ್ಬೋದು, ಇದರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್, ಈ ಥರ ಒಂದು ವ್ಯಾಕ್ಸಿನ್ ತಗೊಂಡು ನಮ್ಮ ಶ್ರೀಸಾಮಾನ್ಯರು ಕೂಡ ಇದನ್ನು ತಗೊಳ್ಳುವ ಹಾಗೆ ಒಂದು ಮೋಟಿವೇಟ್ ಮಾಡುವಂಥ ಜವಾಬ್ದಾರಿ ನಾವು ಮಾಡಿದರೆ, ನಮ್ಮ ಮುಂದಿನವರು ಇದರಿಂದ ಏನು ದುಷ್ಪರಿಣಾಮಗಳನ್ನು ಎದುರಿಸ್ಬೋದು ಅದನ್ನು ನಾವು ಕಮ್ಮಿ ಮಾಡೋದನ್ನು ಅನಿಸ್ತಾ ಇದೆ. ಹಾಗಾಗಿ ನಾವು ಮೇ ಬಿ ಯಂಗ್ ಜನ್ರೇಷನ್ ಆಗಿರ್ಬೋದು, ಅಥವಾ ಮಿಡ್ಲ್ ಏಜರ್ ಆಗಿರ್ಬೋದು, ಅಥವಾ ಕೋಮಾರ್ಬಿಡ್ ಕಂಡೀಷನ್ಸ್ ಇರ್ಬೋದು, ಡಯಾಬಿಟಿಕ್ ಅಥವಾ ಹೈಪರ್ ಟೆನ್ಷನ್ ಇರುವ ಎಲ್ಲರೂ ಕೂಡ ಇದನ್ನು ತಗೊಂಡ್ರೆ ನಮ್ಮದು ಒಂದು ಜವಾಬ್ದಾರಿಯುತ ಸಮಾಜವಾಗಿ ಬೆಳೀಲಿಕ್ಕೆ ನಾವು ನಮ್ಮ ಸಹಾಯ ಮಾಡ್ಬೋದು ನನಗೆ ಅನಿಸ್ತಾ ಇದೆ. 100 ಮಂದಿಗೆ ಕೋವಿಶೀಲ್ಡ್ ವ್ಯಾಕ್ಸಿನ್ಗೆ ಪಟ್ಟಿ ಬಂದಿದೆ. ಅವರನ್ನ ಕರೆದು ವ್ಯಾಕ್ಸಿನ್ ನೀಡಲು ಆರಂಭಿಸಲಾಗಿದೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5ರವರೆಗೆ 46 ಮಂದಿಗೆ ವ್ಯಾಕ್ಸಿನೇಷನ್ ಮಾಡಲಾಗಿದೆ. 3 ರೂಮ್ ಟೆಕ್ನಿಕ್ಗಳಾದ ವೇಟಿಂಗ್ ಏರಿಯಾ, ವ್ಯಾಕ್ಸಿನೇಷನ್ ಏರಿಯಾ, ಅಬ್ಸರ್ವೇಷನ್ ಏರಿಯಾ ಮುಖೇನ ವ್ಯಾಕ್ಸಿನೇಷನ್ ಮಾಡಲಾಗಿದೆ. ವ್ಯಾಕ್ಸಿನೇಷನ್ ಆದ 30 ನಿಮಿಷಗಳ ಕಾಲ ಅವರನ್ನ ಅಡ್ಡ ಪರಿಣಾಮ ಆಗದ ಹಾಗೆ ರೆಸ್ಟ್ ರೂಮ್ನಲ್ಲಿ ಇರಿಸಲಾಗಿದೆ. ಇಲ್ಲಿ ಮಾಹಿತಿಯನ್ನ ನೀಡಲಾಗುತ್ತೆ. ಬಳಿಕ ಕೆಲಸಕ್ಕೆ ಹೋಗಲು ಅನುವು ಮಾಡಿಕೊಡಲಾಗುತ್ತೆ. ಇವತ್ತು 100 ಜನರನ್ನು ನಮ್ಮ ಲಿಸ್ಟ್ ಬಂದ ಹಾಗೆ ನಾವು ಅವರನ್ನು ಕರೆದು ಇಲ್ಲಿ ಅವರಿಗೆ ವ್ಯಾಕ್ಸಿನ್ ಕೊಟ್ಟಿದ್ದೇವೆ. ನಮ್ಮ ಡ್ರೈ ರನ್ ಇದ್ದ ಹಾಗೆ 3 ರೂಮ್ ಟೆಕ್ನಿಕ್, ಫಸ್ಟ್ ವೇಟಿಂಗ್ ಏರಿಯಾ, ವ್ಯಾಕ್ಸಿನೇಷನ್ ಏರಿಯಾ ಮತ್ತು ಅಬ್ಸರ್ವೇಷನ್ ಏರಿಯಾನು ನಾವು ನೋಡಿದ್ದೇವೆ, ಅದನ್ನು ಪಾಲಿಸಿದ್ದೇವೆ. ಆಮೇಲೆ ವ್ಯಾಕ್ಸಿನ್ ಕೊಟ್ಟ ನಂತರ 30 ನಿಮಿಷಗಳ ಕಾಲ ಇಲ್ಲೇ ಅವರನ್ನು ನಾವು ಏನಾದರೂ ಅಡ್ಡ ಪರಿಣಾಮ, ಈ ವ್ಯಾಕ್ಸಿನ್ ಕೊಟ್ಟು ಏನಾದರೂ ಅಡ್ಡ ಪರಿಣಾಮ ಆಗದ ಹಾಗೆ ಆದರೆ ಅದನ್ನು ಎಂತೆಲ್ಲ ಮಾಡಬೇಕು ಅಂತ ಅದರ ಬಗ್ಗೆ ನಾವು ಸ್ವಲ್ಪ ಮಾಹಿತಿ ಕೂಡ ಕೊಡ್ತಿದ್ದೇವೆ. ಆಮೇಲೆ 30 ನಿಮಿಷಗಳ ಕಾಲ ಅವರು ಇಲ್ಲೇ ಇದ್ದು ಆಮೇಲೆ ಅವರನ್ನು ನಾವು ಅವರವರ ಕೆಲಸಕ್ಕೆ ಅವರು ಹೋಗುವ ಹಾಗೆ ಮಾಡಿದ್ದೇವೆ. ಅವರವರ ಇಚ್ಛೆಯಿಂದಲೇ ಬಂದವರಿಗೆ ವ್ಯಾಕ್ಸಿನ್ ನೀಡಲಾಗಿದೆ. 18 ವರ್ಷದ ಮೇಲ್ಪಟ್ಟವರಿಗೆ ಮಾತ್ರ ವ್ಯಾಕ್ಸಿನ್ ನೀಡಲಾಗಿದೆ. ವ್ಯಾಕ್ಸಿನೇಷನ್ ಕೇಂದ್ರಕ್ಕೆ ಬಂದ 12 ಮಂದಿ ವ್ಯಾಕ್ಸಿನ್ ಬೇಡ ಅಂತ ವಾಪಸ್ಸಾಗಿದ್ದಾರೆ. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7, ದೇರಳಕಟ್ಟೆ.